ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತಿನ ಲಾಗ್ ಶುರು ಮಾಡುವ. ನಾವು ಬಂದಿದ್ದೀವಿ ನಮ್ಮ ಸ್ವಂತ ಹೊಲಕ್ಕೆ. ನೋಡಿ ಇದೇ ನೋಡ್ತಾ ಇರ್ಬೋದು ನೀವು ನಮ್ಮ ಹೊಲ. ನಮ್ಮದು ಈ ಕಡೆ ಉತ್ತರ ಕರ್ನಾಟಕ ಗುಲ್ಬರ್ಗ ಸೈಡು. ಇಲ್ಲಿ ಮಳೆ ಇದ್ರೇ ಬೆಳೆ, ಮಳೆ ಇಲ್ಲ ಅಂದರೆ ಬೆಳೆಗಳನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ನೋಡಿ ಆಗಲೇ ಬಿತ್ತನೆ ಮಾಡಿದ್ದಾರೆ, ಬಟ್ ಆದರೂ ನಿಮಗೆ ಇನ್ನೂ ಬೆಳೆ ನಾಟಿಗೆ ಆಗ್ತಾ ಇದೆ. ಎಷ್ಟು ಒಂದು ಇಂಚು ಥರ. ಯಾಕಂದರೆ ಈ ಟೈಮಲ್ಲಿ ನಿಮಗೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು ಮೊಳಕಾಲು ಗಂಟ ಬರಬೇಕಾಗಿತ್ತು. ಸದ್ಯಕ್ಕೆ ತೊಗರಿ ಬಿತ್ತನೆ ಮಾಡಿದ್ದಾರೆ. ನೋಡಿ ಇಲ್ಲಿ ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ. ತೊಗರಿ ಬಿತ್ತನೆ ಮಾಡಿದ್ದಾರೆ ನೋಡಿ. ಇದೇ ಲೈನು ನಾಟಿಗೆ ಆಗೋಗಿದೆ. ಒಂದು ಇಂಚು 2 ಇಂಚು ಆ ಥರ ನಾಟಿಗೆ ಬಂದಿದೆ. ಸೊ ಅದಕ್ಕೆ ಏನಪ್ಪ ಅಂದರೆ ಹೇಳೋದು, ಯಾರ ಹತ್ರ ದುಡ್ಡಿರುತ್ತೋ ಅವರು ಹೊಲದಲ್ಲಿ ಬೋರ್ ಏನಾದರೂ ಹಾಕ್ಕೊಳ್ಳಿಲ್ಲ ಅಂದರೆ ಬಾವಿ ಏನಾದರೂ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕದಲ್ಲಿ ಮಳೆ ಇದ್ರೇ ಬೆಳೆ. ಈ ಥರ ಆದರೆ ರೈತರ ಕಷ್ಟ ತುಂಬ ಕಷ್ಟ ಆಗುತ್ತೆ. ಮಳೆ ಬಂದಿಲ್ಲ ಅಂದರೆ ಅವ್ರಿಗೆ ಬೆಳೆ ಕೈ ಸಿಗಲ್ಲ. ಬೆಳೆ ಕೈ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಕೈಗೆ ದುಡ್ಡು ಬರಲ್ಲ. ಸಂಸಾರ ನಡೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ರೈತರು ಏನು ಮಾಡ್ತಾರೆ, ಸಾಲ ಗೀಲ ಮಾಡ್ಕೊತಾರೆ. ಸಾಲ ಕಟ್ಟೋಕ್ಕಾಗದೆ ಬ್ಯಾಂಕ್ ಅವರು ತುಂಬ ಟಾರ್ಚರ್ ಕೊಡ್ತಾರೆ. ಆ ಟಾರ್ಚರ್ನ ತಡಿಯೋಕ್ಕಾಗದೆ ಕೆಲವೊಬ್ಬರು, ಎಷ್ಟೋ ಜನ ರೈತರು ನೇಣು ಹಾಕ್ಕೊಂಡಿದ್ದಾರೆ. ಸೊ ಆ ಥರ ಆಗಬಾರ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ರೈತನ ಮಗ. ಸೊ ನನಗೂ ಎಲ್ಲ ಗೊತ್ತಾಗುತ್ತೆ ಯಾರ್ಯಾರ ಕಷ್ಟ ಹೆಂಗಿದೆ ಅಂತ. ನೀವು ನೋಡ್ತಾ ಇರ್ಬೋದು ನೋಡಿ, ನಮ್ಮ ಕಡೆ ಆಲ್ಮೋಸ್ಟ್ ಈ ವರ್ಷ ಮಳೆನೇ ಇಲ್ಲ. ಎಲ್ಲ ಕಡೆನೂ ಮಳೆ ಇಲ್ಲ. ಸೊ ಸಿಟಿ ಕಡೆ, ಸೌತು ಮೈಸೂರು, ಬೆಂಗಳೂರು, ಹಾಸನ್ನು, ತುಮಕೂರು ಆ ಕಡೆ ಎಲ್ಲ ಮಳೆ ಬರ್ತಾ ಇರುತ್ತೆ ಆಗಾಗ. ಬಟ್ ಬೆಳೆಗೇನು ತೊಂದರೆ ಇಲ್ಲ. ಆ ಕಡೆ ಬರೋ ಮಳೆಯಲ್ಲೇ ಬೆಳೆ ಬೆಳ್ಕೊಬೋದು. ಆರಾಮಾಗಿ ಬೆಳೆನೂ ಬೆಳಿತವೆ. ಇನ್ ಕೇಸ್ ಆ ಕಡೆ ಸ್ವಲ್ಪ ನೀರಾವರಿನೂ ಜಾಸ್ತಿ ಇದೆ, ಕಾವೇರಿ ನದಿ ಇದೆ. ಸೊ ಅದರಿಂದ ರೈತರಿಗೆ ಆ ಕಡೆ ಏನೂ ಕಷ್ಟ ಆಗಲ್ಲ. ಕೆಲವೊಂದು ಕಡೆ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ನೋಡಿ, ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ನಮಗೆ ಮಳೆ ಬಂದ್ರೇ ಬೆಳೆ, ಇಲ್ಲ ಅಂದರೆ ಬೆಳೆನೇ ಇಲ್ಲ. ನೋಡಿ ನಮ್ಮ ಹೊಲ ಹೆಂಗಿದೆ ಅಂತ. ಈ ಕಡೆ ಇರೋದು ನಮ್ಮದು ಹೊಲ. ಸೊ ಈ ಕಡೆ ಇರೋದು ನಮ್ಮ ಚಿಕ್ಕಪ್ಪವ್ರ ಹೊಲ. ಅವ್ರಿನ್ನೂ ಬಿತ್ತನೆ ಮಾಡಿಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸುಮ್ಮನೆ ಹಂಗೆ ಬಿಟ್ಟಿದ್ದಾರೆ ಮಳೆಗೋಸ್ಕರ. ಮಳೆ ಬಂದರೆ ಏನೋ ಬಿತ್ತನೆ ಮಾಡಬೇಕು ಅಂತ. ನೋಡಿ ಎಷ್ಟು ಕಷ್ಟ ಇದೆ ಅಂತ. ಈ ಕಡೆ ಮಳೆ ಇದ್ರೇ ಬೆಳೆ, ಇಲ್ಲ ಅಂದರೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾರಾದರೂ ದುಡ್ಡಿರೋರು ನೀವು 1 ಎಕರೆ ಜಮೀನಿದ್ರೂ ನೀರಾವರಿ ಮಾಡಿಕೊಂಡು 1 ಎಕರೆಯಲ್ಲೇ ನೀವು 10 ಎಕರೆನೂ ಮಾಡ್ಕೋಬೋದು. ಬಟ್ ಏನಂದರೆ ತಲೆ ಇರಬೇಕು. ತಲೆ ಉಪಯೋಗಿಸ್ಕೊಳ್ಳಿ. ನೀರಿದ್ದರೆ 1 ಬೆಳೆ ಅಲ್ಲ, 2 ಬೆಳೆ ಅಲ್ಲ, 3 ಬೆಳೆನೂ ಮಾಡ್ಬೋದು. ಸೊ ಅದಕ್ಕೆ ರೈತರು ಬೇರೆ ರೈತರಿಂದ ಏನಾದರೂ ಸಲಹೆ ಪಡ್ಕೊಂಡು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿ. ಮಳೆನೇ ನಂಬ್ಕೊಂಡು ಕೂರಕ್ಕೆ ಹೋಗ್ಬೇಡಿ. ನೀರಾವರಿ ಬೇಕು ಅಂದರೆ ಬೋರ್ ಹಾಕ್ಕೋಬೇಕು. ಬೋರ್ ಹಾಕ್ಸ್ಕೊಂಡ್ರೆ ನೀರು ಸಿಗುತ್ತೆ. ನೀರು ಸಿಕ್ಕಿದ್ಮೇಲೆ ಏನು ಬೇಕಾದರೂ ಮಾಡೋಕ್ಕೆ ಮನುಷ್ಯಂಗೆ ಧೈರ್ಯ ಬರುತ್ತೆ. ನೀವು ಏನಾದರೂ ಮಾಡಿದ್ರೂ ಅದು ನಿಮ್ಮ ಕಷ್ಟಪಟ್ಟರೆ ಬೆಳೆ ಬಂದೇ ಬರುತ್ತೆ. ಅದಕ್ಕೊಂದು ದುಡ್ಡು ಅಂತ ಬಂದೇ ಬರುತ್ತೆ. ಯಾವತ್ತೂ ಭೂಮಿ ತಾಯಿ ಯಾವ ರೈತನಿಗೂ ಮೋಸ ಮಾಡಿದವಳಲ್ಲ. ಬಟ್ ನಾವು ನಿಯತ್ತಿಂದ ಇರಬೇಕು. ಅದೇ ಥರ ಕೆಲಸನೂ ಮಾಡಬೇಕು. ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಕು. ಸೊ ಎಲ್ಲರೂ ಕಷ್ಟಪಟ್ಟು ದುಡೀರಿ, ಚೆನ್ನಾಗಿ ದುಡಿಮೆ ಮಾಡಿ. ರೈತನೂ ಒಂದು ದಿವಸ ಟಾಪಲ್ಲಿ ಇರಬೇಕು. ರೈತನೂ ದೊಡ್ಡ ಶ್ರೀಮಂತ ಆಗಬೇಕನ್ನೋದೇ ನನ್ನ ಆಸೆ. ನೋಡಿ, ಇದು ನಮ್ಮದು
ಲಕ್ಷ್ಮಿ, ಹೊಲದ ಲಕ್ಷ್ಮಿ ಅಂತ. ಇವಳೇ ನಮ್ಮ ಹೊಲನ ಕಾಪಾಡೋದು. ತುಂಬ ಪವರ್ಫುಲ್ ಲಕ್ಷ್ಮಿ. ನಾವು ಬಂದಾಗೆ ಇವತ್ತು ಬೇರೆ ಮಣೆತ್ತಿನ ಅಮಾವಾಸ್ಯೆ. ಸೊ ಅದಕ್ಕೆ ಪೂಜೆ ಮಾಡಿ ನೈವೇದ್ಯನೂ ಹಿಡ್ದಿದ್ದೀವಿ.